ಸಿಯಾಬುದ್ದೀನ್ ಎಲಿಯಾ ಸಿಯಾಬ್, ಅವನು ಸುಳ್ಯ ಊರ್ದವನು. ಅವನದು ವಯಸ್ಸ 33 ವರ್ಷ ಇದೆ. ಅವನು ಕೋಕೋ ಕಂಪ್ನಿ ಕ್ಯಾಂಪ್ಕೋ ಇದಕ್ಕೆ ಕೋಕೋ ಸಪ್ಲೈ ಮಾಡ್ತಾನೆ. ಆನಂತರ ಇನ್ನೊಬ್ಬರು ಆರೋಪಿ ರಿಯಾಜ್ ಅಂಕ್ ತಡ್ಕ, ಇವೊಂದು ಊರು ಅಂಕ್ ತಡ್ಕ ಇದೆ. ಇವೊಂದು ವಯಸ್ಸ 27 ವರ್ಷ ಇದೆ. ಇವನು ಚಿಕನ್ ಇದ್ರ ಸಲುವಾಗಿ ಚಿಕನ್ ಲೈನ್ಲಿಯನ್ನು ಸಪ್ಲೈ ಮಾಡೋದು ಅದು ಕೆಲಸ ಅವನು ಮಾಡ್ತಾನೆ, ರಿಯಾಜ್ ಅಂಕ್ ತಡ್ಕ. ಮೂರನೇ ವ್ಯಕ್ತಿ ಆಗಿರ್ತಾನೆ ಬಶೀರ್, ಅವನದು ವಯಸ್ಸ 29 ವರ್ಷ. ಅವೊಂದು ಊರು ಎಲಿಮಳೆ, ಅದು ಸುಬ್ರಹ್ಮಣ್ಯ ಹತ್ರ ಅದು ಬರುತ್ತೆ, ಸುಳ್ಯ ತಾಲೂಕು. ಇವನು ಒಂದು ಹೋಟೆಲ್ನಲ್ಲಿ ಒಂದು ಕೆಲಸ ಮಾಡ್ತಾನೆ. ಸೊ ಈ 3 ಜನ ಅದು ಈ ಕೃತ್ಯದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅದು ಮಾಹಿತಿ ನಮಗೆ ಮೊದಲಿಂದ ಇತ್ತು, ಅವ್ರದ್ದು ಹೆಸರು ನಮಗೆ ಗೊತ್ತಿತ್ತು. ಆದರೆ ಇವರು ಯಾವ ಬೇರೆ ಬೇರೆ ಕಡೆ ಅವರು ಬಚ್ಚಿಟ್ಕೊಂಡು ಮತ್ತು ಬೇರೆ ಬೇರೆ ಕಡೆ ಮೂವ್ಮೆಂಟ್ ಮಾಡ್ತಾಯಿದ್ರು. ಅದಕ್ಕಾಗಿ ನಮಗೆ ಇಷ್ಟು ದಿವಸ ತಡ ಆಯಿತು. ನಾವು ಈ 15 ದಿವಸ ನಂತರ ದಕ್ಷಿಣ ಕನ್ನಡ ಪೊಲೀಸ್ ನಮ್ಮ ರಿಷಿಕೇಶ್ SP ರಿಷಿಕೇಶ್ ಸೋನಾವನೆ ಅವರ ನೇತೃತ್ವದಲ್ಲಿ ಮತ್ತು IG ವೆಸ್ಟರ್ನ್ ರೇಂಜ್ ಅವರು ದೇವಜ್ಯೋತಿ ರಾಯ್ ಅವರದ್ದು ಮಾರ್ಗದರ್ಶನದಲ್ಲಿ ಮತ್ತು ಇವರಿಗೆ ಕೆಲವು ಬೇರೆ ಅಧಿಕಾರಿ ನಮ್ಮ ಅನುಚೇತ್ ಅವರು SP CID ಇದ್ದಾರೆ, ಅವರು ಕೂಡ ಅವ್ರಿಗೆ ಸಾಕಷ್ಟು ಅವ್ರಿಗೆ ಸಹಾಯವನ್ನು ಮತ್ತು ಅವರಿಗೆ ಕೊಟ್ಟಿದ್ದಾರೆ. ಅದೇ ರೀತಿ ಹರಿರಾಮ್ ಶಂಕರ್ ಅವರು SP ಹಾಸನ್ ಅವರು ತಮ್ಮ ಲಾ ಆ್ಯಂಡ್ ಆರ್ಡರ್ ಡ್ಯೂಟಿ ಸಲುವಾಗಿ ವಾಪಸ್ ಹೋಗಿದ್ದಾರೆ. ಅವರು ಕೂಡ ಈ ಕೇಸ್ನಲ್ಲಿ ಸಾಕಷ್ಟು ಅವರಿಗೆ ಸಹಾಯ ಮಾಡಿದ್ದಾರೆ. ಮತ್ತು ಬೇರೆ ಬೇರೆ ಕಾರವಾರ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಈಗ 2 ದಿವಸದಿಂದ ಮಂಡ್ಯ ಮತ್ತು ಹಾಸನ ಜಿಲ್ಲೆಯಿಂದ ಕೂಡ ಅಧಿಕಾರಿಗಳು ಬಂದಿದ್ದಾರೆ. ಸೊ ಇದು ನಾವು ಯಾವ ರೀತಿ ಸತಾಯಗತಾಯಿ ಕೇಸ್ ನಾವು ಬೇರಿಸಿದ್ದೀವಿ, ಆದರೆ ಇವರಿಗೆ ದಸ್ತಗೀರು ಮಾಡಲೇಬೇಕು. ಅದರ ಸಲುವಾಗಿ ಮತ್ತು ಈ ತಡ ಆಗ್ತಾ ಇದೆ. ಯಾಕೆಂದರೆ ಒಂದು ನ್ಯಾಷನಲ್ ನ್ಯೂಸ್ ಮತ್ತು ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಅವರು ಕೂಡ ಈ ಕೇಸ್ದು ತನಿಖೆ ಬಗ್ಗೆ ಬಹಳನೇ ಅವರು ಯೋಚನೆ ಮಾಡಿದ್ರು, ತಲೆ ಕೆಡಿಸಿದ್ರು. ಅವರು ಮೇಲಿನ ಮೇಲೆ ಅವರು ಕೇಳ್ತಿದ್ರು, ನಮ್ಮ ಗೃಹ ಸಚಿವರು ಮತ್ತು ನಮ್ಮ ಮಾನ್ಯ DG ಅವರು. ಸೊ ಎಲ್ಲರಿಗೆ ಒಂದು ಟಾಪ್ ಲೆವೆಲ್ ಇದೆ ಗೌರ್ಮೆಂಟ್ನಲ್ಲಿ ಏನಿದೆ ಈ ಕೇಸ್ ಬಗ್ಗೆ ಬಹಳನ ಒಂದು ಇದಕ್ಕೆ ತಕ್ಷಣ ಇದು ಆರೋಪಿ ಸಿಗಬೇಕು. ಯಾಕೆಂದರೆ ಅದು ಮೀಡಿಯಾ ಆಗಲಿ ಮತ್ತು ಜನರಲ್ಲಿ ಆಗಲಿ ಒಂದು ಆತಂಕ ಅದು ಆಗಿತ್ತು. ಸೊ ಈಗ ನಮ್ಮ ಅಧಿಕಾರಿಗಳು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಅವ್ರದ್ದು ಕೆಲಸಕ್ಕೆ ಎಲ್ಲರೂ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಮತ್ತು DG ಅವರು ಎಲ್ಲರೂ ಶ್ಲಾಘಿಸಿದ್ದಾರೆ. ಮತ್ತು ಅವ್ರಿಗೆ ಸೂಟೇಬಲ್ ರಿವಾರ್ಡ್ ಕೂಡ ಏನಿದೆ ಅವ್ರಿಗೆ ಕೊಡ್ತಾರೆ. ಅದು ಭಾಳ ಒಳ್ಳೆ ಕೆಲಸ ಇವರೆಲ್ಲರೂ ಮಾಡಿದ್ದಾರೆ. ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ ಇವರು ಮಾಡಿದ್ದಾರೆ. ಮತ್ತು ಇನ್ನೂ ಕೇಸ್ನಲ್ಲಿ ಈಗ ಏನಿದೆ ಅದು ನಾವು ಪತ್ತೆ ಮಾಡಬೇಕು, ಯಾರು ಹಾರ್ಬರಿಂಗ್ ಮಾಡಿದ್ದಾರೆ ಅಥವಾ ಯಾರು ಬೇರೆ ಇದು ಹಿನ್ನೆಲೆ ಏನಾದರೂ ಯಾರ್ದು ಇದೆ. ಈಗ ಪೊಲೀಸ್ ಕಸ್ಟಡಿ ತೊಗೊಂಡು ಅವರು ಎಲ್ಲ ಕೆಲಸ ಅವರು ಮಾಡ್ತಾರೆ. ಈಗ ನೋಡಿ, ಈಗ ಡೇ 1ಇಂದ ನಾವು ಹೇಳ್ತಾ ಇದ್ವಿ ಒಂದು ಸಸ್ಪೆಕ್ಟೆಡ್ ಇದು ಇದೆ. ಆದರೆ ಈಗ ನಾವು ಯಾವವರೆಗೆ ಚಾರ್ಜ್ ಶೀಟ್ನಲ್ಲಿ ನಾವು ಮೋಟಿವ್ ಅಥವಾ ಆರ್ಗನೈಸೇಷನ್ದು ನಾವು ಖಚಿತಪಡಿಸೋದಿಲ್ಲ, ಆ ಟೈಮ್ವರೆಗೆ ನಾವು ಹೇಳೋದು ಅದು ಸರಿಯಾಗಿಲ್ಲ. ನಾವು ಸಸ್ಪೆಕ್ಟೆಡ್ ಲಿಂಕ್ ಏನಿದೆ ಡೇ 1ಇಂದ ನಾವು ಹೇಳ್ತಾ ಇದ್ದೀವಿ. ಈ ಸಸ್ಪೆಕ್ಟೆಡ್ ಲಿಂಕ್ ಏನಿದೆ ಅದು PFI ಮತ್ತು SDPI ಸಂಸ್ಥೆ ಜೊತೆಗೆ ಅವರದು ಇದೆ. ನಮಗೆ ಕೆಲವು ಅದರ ಬಗ್ಗೆ ಈಗ ಸಾಕ್ಷಿ ಇದೆ. ಆದರೆ ನಾವು ಅದರ ಬೇಸಿಸ್ ಮೇಲೆ ಈಗಲೇ ನಾವು ಅದು ಹೇಳೋದು ಸರಿ ಆಗಲ್ಲ. ಯಾಕೆಂದರೆ ಆ ಕೆಲಸ ಆಯೋದು ಕೆಲಸ ಇದೆ. ನಾವು ಇನ್ವೆಸ್ಟಿಗೇಷನ್ದು ಭಾಳ ವಿಷಯ ಇಲ್ಲಿ ನಮಗೆ ಈ ಹೇಳೋದು ಸರಿ ಆಗೋದಿಲ್ಲ. ಅದು ಇನ್ವೆಸ್ಟಿಗೇಷನ್ ಟೈಮ್ಗೆ ರಿಕಾರ್ಡ್ ಮೇಲೆ ಅದು ಮಾಡ್ತಾರೆ. ಸೊ ಆ ಪ್ರಕಾರ ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ. ಕ್ರಿಮಿನಲ್ ಕೇಸ್ ರಿಜಿಸ್ಟ್ರೇಷನ್ ಅದು ಆ ರೀತಿ ಏನು ಕಂಡು ಬಂದಿಲ್ಲ. ಈ ಕೇಸ್ ಹಳೆ ಕೇಸ್ಗಳು ಅದು ಅವ್ರ ಮೇಲೆ ಸದ್ಯಕ್ಕೆ ನಮಗೆ ಗಮನಕ್ಕೆ ಬಂದಿಲ್ಲ. ಆದರೆ ಈಗ ನಾವು ಅವರು ಪರಿಶೀಲನೆ ಮಾಡ್ತೀವಿ. ಏನಾದರೂ ಸಣ್ಣ ಪುಟ್ಟ ಏನಾದರೂ ಕೇಸ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಏನಾದರೂ ಬಂದಿದ್ದರೆ ಅವ್ರಿಗೇನು ನಾವು ಕೇಳ್ತೀವಿ ನಾವು ಅವರಿಗೆ. ಮತ್ತು ಏನಾದರೂ ಅವ್ರ ಮೇಲೆ ಮೈನರ್ ಆಫೆನ್ಸ್ಗಳು ಆಗಿದೆ, ಮೇಜರ್ ಆಫೆನ್ಸ್ ಡೆಫಿನೆಟ್ಲಿ ಅವರು ಇಲ್ಲ. ಏನಾದರೂ ಬೇರೆ ಸಣ್ಣ ಪುಟ್ಟ ಕೇಸ್ಗಳು ಏನಾದರೂ ಆಗಿದೆ ಅದರ ಸಲುವಾಗಿ ನಾವು ಪರಿಶೀಲನೆ ಮಾಡ್ತೀವಿ. Praveen, see, Safiq's father used to work in Ibrahim. He was working with Praveen. For 3 months he was in that Akshay Fresh Farm chicken shop. And after 3 months he left that place. So Ibrahim's son Safiq, he is one of the accused person who was initially arrested along with Zakir on 28th. These two persons, they were arrested. So Safiq, he knew Praveen very well. So in the while doing Reiki and other things, so that has helped them. ಅಲ್ಲ, ನಾವು ನಿಮಗೆ ಅದಕ್ಕೆ ಅಲ್ಲಿ ಒಂದು ಖಚಿತ ನಮಗೆ ಒಂದು ಟಿಪ್ ಆಫ್ ನಮಗೆ ಇತ್ತು. ಅವ್ರದ್ದು ಮೂವ್ಮೆಂಟಲ್ಲಿ ಇದೆ. ಸೊ
ಸೊ ಅದಕ್ಕಾಗಿ ಸುಳ್ಯ ಇನ್ಸ್ಪೆಕ್ಟರ್ ನವೀನ್ ಚಂದ್ರ ಜೋಗಿ ಅವ್ರದ್ದು ತಂಡಕ್ಕೆ ನಾವು ಅಲ್ಲಿ ಕಳಿಸಿದ್ದೀವಿ. ಅವ್ರದ್ದು ತಂಡ ಏನಿದೆ ಅವ್ರಿಗೆ ದಸ್ತಗೀರು ಮಾಡಿದ್ದಾರೆ. ಮತ್ತು ಅವ್ರದ್ದು ಮೂವ್ಮೆಂಟ್ ಯಾವ ಕಡೆ ಇತ್ತು, ಯಾವ ಕಡೆ ಹೋಗೋದಿತ್ತು, ಯಾವ ಕಡೆಯಿಂದ ಅವರು ಬರ್ತಾಯಿದ್ರು, ಅದು ಎಲ್ಲ ನಾವು ಪರಿಶೀಲನೆ ಮಾಡ್ತಾಯಿದ್ವಿ. ಈಗ ನಮಗೆ ಅಷ್ಟೇ ಇದು ಮಾಹಿತಿ ಸದ್ಯಕ್ಕೇನು ಬಂದಿದೆ, ಅವರು ಇದು ಇಲ್ಲಿಂದ ಫಸ್ಟ್ ಏನಿದೆ ಮಾಲೆ ದಿನಾರ್ ಮಸೀದಿ ಒಂದು ಇದೆ ಆ ಕಾಸರಗೋಡ್ನಲ್ಲಿ ಬೇಕಲ್ ರೋಡ್ನಲ್ಲಿ, ಅವರು ಫಸ್ಟ್ ಇಲ್ಲಿಂದ ಅಲ್ಲಿ ಹೋಗಿದ್ರು. ಅಲ್ಲಿಂದ ಅವರು ಯಾವ್ಯಾವ ಕಡೆ ಹೋಗಿದ್ದಾರೆ ಅದರ ಬಗ್ಗೆ ನಾವು ಎಲ್ಲ ಕೂಲಂಕಷವಾಗಿ ವಿಚಾರಣೆ ಮಾಡಬೇಕಾಗಿದೆ. ಮತ್ತು ಅವರು ಏನು ಹೇಳ್ತಾರೆ ಅದು ನಾವು ಬೇರೆ ತಾಂತ್ರಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಿಂದ ನಾವು ಖಚಿತಪಡಿಸಬೇಕಾಗತ್ತೆ. ಸುಮ್ಮನೆ ನಾವು ಹೇಳಿದರೆ ಮಾತಾಡಿದರೆ ನಮ್ಮ ಪ್ರಕಾರ ಈಗ ಇದು ಭಾಳ ಇದು ಸರಿ ಇದು ಆಗೋದಿಲ್ಲ. ಅವರು ಕ್ವೆಶ್ಚನಿಂಗ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮ್ಗೆ ಎಲ್ಲ ನಾವು ರೆಕಾರ್ಡ್ಗೆ ನಾವು ತರ್ತೀವಿ. ಮತ್ತು ಅವರು ಬೇರೆ ಬೇರೆ ಜಾಗದಲ್ಲಿ ಅವರಿಗೆ ಯಾರು ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ, ಫೈನಾನ್ಷಿಯಲಿ ಆಗಲಿ ಅಥವಾ ಸೆಲ್ಟರ್ ಕೊಡಲಿಕ್ಕೆ ಆಗಲಿ, ಅದು ಎಲ್ಲರದು ರೆಕಾರ್ಡ್ ಮೇಲೆ ಬರುತ್ತೆ. ಅವರ ಮೇಲೆ ನಮ್ಮ ಲೋಕಲ್ ಪೊಲೀಸ್ ಮತ್ತು NIA ಅವರು ಎಲ್ಲರೂ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಾರೆ. No, Riyaz Angtadka, he is one of the accused, 3 persons, assailants. Did he know Praveen earlier? No, see, now Safiq part we know, but since these people were moving, now we have to find out how and why they have selected this target. So that needs to be probed deeper. Just like that, we cannot say why he was selected as his target. So that part we need to probe further. And our officers, they are on the job, they will be doing it. ಹೌದು ನೋಡಿ, ಈಗ ವೆಪನ್ನಲ್ಲಿ ಬಿಸಾಕಿದ್ದಾನೆ ಅದು, ಮತ್ತು ಈಗ 5 ವೆಹಿಕಲ್ ಬಗ್ಗೆ ಈ ಎಲ್ಲ ಇದರಲ್ಲಿ ಮೇನ್ ಇದರ ಸಲುವಾಗಿ ಒಂದು ಬ್ಲ್ಯಾಕ್ ಕಲರ್ ಸ್ಪ್ಲೆಂಡರ್ ವೆಹಿಕಲ್ ಯೂಸ್ ಆಗಿದೆ. ಮತ್ತು ಸೊ ಅದು 5 ದ್ವಿಚಕ್ರ ವಾಹನಗಳು ಮತ್ತು ಒಂದು 4 ಚಕ್ರ ವಾಹನ ಏನಿದೆ ಆಲ್ಟೋ ವೆಹಿಕಲ್, ಅದು ಟೋಟಲ್ 6 ವೆಹಿಕಲ್ ಈ ಕೃತ್ಯಕ್ಕೆ ಅದು ಇದು ಯೂಸ್ ಮಾಡಿದ್ದಾನೆ. ನಮಗೆ ಭಾಳಷ್ಟು ವೆಹಿಕಲ್ ಬಗ್ಗೆ ಮಾಹಿತಿ ಇದೆ. ಈಗ ಕ್ವೆಶ್ಚನ್ ನಾವು ಮಾಡ್ತೀವಿ, ಎಲ್ಲೆಲ್ಲಿ ಅವರು ಇಟ್ಟಿದ್ದಾರೆ, ಎಲ್ಲೆಲ್ಲಿ ಇದೆ ಅದು, ಮತ್ತು ಅದು ಏನು ಆ್ಯಸ್ ಪರ್ ಪ್ರೊಸೀಜರ್ ನಾವು ಅವ್ರದ್ದು ಸೀಜರ್ ಏನಿದೆ ನಾವು ಮಾಡ್ತೀವಿ. ಮತ್ತು ಆ ವೆಪನ್ ಕೂಡ ಎಲ್ಲಿ ಇವರು ಎಲ್ಲ ಬಚ್ಚಿಟ್ಟಿದ್ದಾರೆ ಅಥವಾ ಎಲ್ಲಿ ಇದು ಇದೆ ಅದರ ಬಗ್ಗೆ ಕೂಡ ಈಗ ಮಾಹಿತಿ ತೆಗೆದು ಮತ್ತು ಅದರದ್ದು ಕೂಡ ನಾವು ಸೀಜರ್ ಮಾಡಬೇಕಾಗುತ್ತೆ. ಸೊ ಈ ಎಲ್ಲ ಪ್ರೊಸೆಸ್ ಏನಿದೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡು ನಾವು ಆದಷ್ಟು ಬೇಗನೆ ಮಾಡ್ತೀವಿ. ಏನು ಅಲ್ಲ, ಈಗ ನೋಡಿ, ಈಗ ನಾವು ಕೇಳಬೇಕು, ಈಗ ಯಾರು ಅವ್ರಿಗೆ ಹಾರ್ಬರಿಂಗ್ ಮಾಡಿದ್ದಾರೆ, ಯಾರು ಶೆಲ್ಟರ್ ಕೊಟ್ಟಿದ್ದಾರೆ, ಯಾರು ಏನಾದರೂ ದುಡ್ಡು ಕೊಟ್ಟಿದ್ದಾರೆ, ಇದು ಎಲ್ಲ ಬರುತ್ತೆ ಅದು ಕ್ವೆಶ್ಚನಿಂಗಲ್ಲಿ. ಸೊ ಈಗ ನಾವು ಇದು ಮಾಡ್ತೀವಿ. ಮತ್ತು ಮೇ ಬಿ ನಾವು ಎಲ್ಲ ಇನ್ಫಾರ್ಮೇಷನ್ ನಾವು NIA ಜೊತೆಗೆ ಶೇರ್ ಮಾಡ್ತೀವಿ. ಸೊ ಮುಂದೆ ಅವರು ಕೂಡ ಇದು ಏನಿದೆ ಇನ್ವೆಸ್ಟಿಗೇಷನ್ ಅವರು ಮುಂದುವರಿಸ್ತಾರೆ. ಸೊ 3-4 ದಿವಸ ನಂತರ ನಾವು ಈ 3 ಜನದು ಇದು ಮಾಡಿಕೊಂಡು ಅವ್ರಿಗೆ ನಾವು ಕೇಸ್ ಹಸ್ತಾಂತರ ನಾವು ಮಾಡ್ತೀವಿ. ಹೌದು, ಈಗ ನಾವು ನಿನ್ನೆ ಯಾರ್ಯಾರು ಎಬ್ಸ್ಕಾಂಡಿಂಗ್ ಇದ್ದರು ಅವ್ರಿಗೆ ನಾವು ಆಸ್ತಿದು ಡೀಟೇಲ್ಸ್ ನಾವು ತೊಗೊಂಡಿದ್ದೀವಿ. ಆದರೆ ಈಗ ಅವರು ಬಂದಿದ್ದಾರೆ. ಈಗ ಯಾರು ಫ್ಯೂಚರ್ನಲ್ಲಿ ಕೂಡ ಈ ರೀತಿ ಎಬ್ಸ್ಕಾಂಡಿಂಗ್ ನಮ್ಮ ಯಾವ ಸೀರಿಯಸ್ ಕೇಸ್ಲಿ ಇದ್ದರೆ ಡೆಫಿನೆಟ್ಲಿ ನಾವು ಅವ್ರದ್ದು ವಾರಂಟ್ ಇಶ್ಯೂ ಮಾಡಿ ಮತ್ತು ಅವ್ರದ್ದು ಆಸ್ತಿ ಮುಟ್ಕೊಲ್ ಮಾಡೋದು ವ್ಯವಸ್ಥೆ ಏನಿದೆ ಕಾನೂನು ಪ್ರಕಾರ, ಅದು ನಾವು ಮುಂದೆ ಕೂಡ ಯಾವುದು ಗಂಭೀರವಾದ ಪ್ರಕರಣ ಆಗಿದ್ದರೆ, ಯಾರೋ ಈ ರೀತಿ ಅಪರಾಧ ಮಾಡಿಕೊಂಡು ಅವರು ತಲೆಮರೆಸ್ಕೊಳ್ತಾರೆ, ಆದರೆ ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಕಠಿಣ ಕ್ರಮ ನಾವು ಜರುಗಿಸ್ತೀವಿ. ಇಲ್ಲ, ನಾವು ಈಗ ಸದ್ಯಕ್ಕೆ ಈ 3 ಜನ ಏನಿದೆ ಅವರದ್ದು ಸಂಬಂಧಪಟ್ಟ ಏನಿದೆ ಮೇನ್ ಕೃತ್ಯಕ್ಕೆ ಏನೇನಾಗಿದೆ, ವೆಹಿಕಲ್ದು ಸೀಜರ್ ಆಗಲಿ, ಪಂಚನಾಮ ಮಾಡೋದು ಆಗಲಿ, ಆನಂತರ ವೆಪನ್ ಸೀಜರ್ ಆಗಲಿ, ಆನಂತರ ಇದು ಬೇರೆ ಅವ್ರಿಗೆ ಈ 3 ಜನಕ್ಕೆ ಸಂಬಂಧಪಟ್ಟ ಏನಿದೆ ಅದು ನಾವು ಮಾಡಿಕೊಂಡು ಮತ್ತೆ ನಾವು NIAಕ್ಕೆ ಹ್ಯಾಂಡ್ ಓವರ್ ಮಾಡ್ತೀವಿ. ಅದು ಈಗ ನಾವು ನೋಡಬೇಕು, ಪೊಲೀಸ್ ಕಸ್ಟಡಿ ನಮ್ಮ ಇದು ಎಷ್ಟು ದಿವಸ ಕೊಡ್ತಾರೆ ಕೋರ್ಟ್, ಅವರು ಆ ಬೇಸಿಸ್ ಮೇಲೆ ಅವರು ಅದು ಮಾಡ್ತಾರೆ. ಬಟ್ ನಾವು ರಫ್ಲಿ ನಾವು ಹೇಳ್ಬೋದು 3-4 ದಿವಸ ಅವರು ಇದು ಕೆಲಸ ಅವರು ಮಾಡಬೇಕಾಗತ್ತೆ. ಅಷ್ಟು ಎಲ್ಲ ಈ ಪ್ರೊಸೀಜರ್ ಮುಗಿಸ್ಲಿಕ್ಕೆ ಅಷ್ಟು ಇದೆ. ಆನಂತರ ನಾವು NIAಕ್ಕೆ ನಾವು ಕೇಸ್ ಹ್ಯಾಂಡ್ ಓವರ್ ಮಾಡಿಬಿಡ್ತೀವಿ. ಏನು ಹಾಂ ಇಲ್ಲ, ಅವರು NIA ಮಾಡಿದರೆ ಮತ್ತು ನಾವು ಅದು ಅವ್ರಿಗೆ ನಮ್ಮ ಸಹಾಯ ಕೇಳಿದರೆ ನಾವು ಸಹಾಯ ಕೊಡ್ತೀವಿ. ಆದರೆ ಅವ್ರ ಕಡೆ ಕೇಸ್ ಫೈಲ್ ಇದ್ದರೆ ಮತ್ತು ನಾವು ಸುಮ್ಮನೆ ಪ್ಯಾರಲಲ್ಲಿ ಮಾಡೋದು ಅದು ಸರಿ ಆಗಲ್ಲ. ನಮ್ಮದು ಸಹಾಯ ಅವರು ಕೇಳಿದರೆ ನಾವು ಮಾಡ್ತೀವಿ. ಮತ್ತು ಅದರ ಜೊತೆಗೆ ಯಾರು ರೀತಿ ಒಂದು ನಮ್ಮ ಪ್ರಕಾರ ಅಪರಾಧಿಕ ಪ್ರವೃತ್ತಿದು ಜನ ಇದ್ದಾರೆ, ಇದು ರೀತಿ ಫಂಡಮೆಂಟಲಿಸ್ಟ್ ಎಲಿಮೆಂಟ್ಸ್ ಇದ್ದಾರೆ, ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ಳೋದು. ಕೆಲವು ಎಬ್ಸ್ಕಾಂಡಿಂಗ್ ಜನ ಇರ್ಬೋದು. ಈಗ ಈ ಶರತ್ ಮಡಿವಾಲರ್ ಕೇಸ್ನಲ್ಲಿ ಅಲ್ಲಿ ನಾನು ತಿಳ್ಕೊಂಡಿದ್ದೇನೆ,
ಆ ಕೇಸ್ನಲ್ಲಿ ಒಬ್ಬ ಇಬ್ರಾಹಿಂ ಹೇಳಿಬಿಟ್ಟು 5 ವರ್ಷದಿಂದ ತಲೆ ಮರೆಸ್ಕೊಂಡು ಅವನು ಮಿಡಲ್ ಈಸ್ಟ್ನಲ್ಲಿ ಇದ್ದಾನೆ. ಸೊ ಅವನ ಮೇಲೆ ಆರ್ಸಿನ್ ಇಶ್ಯೂ ಆಗಿದೆ, ಆದರೆ ಏನು ಫಾಲೋಅಪ್ ನಾವು ಮಾಡ್ಬೋದು. ಸೊ ಈ ರೀತಿ ಕೆಲಸ ಏನಿದೆ ಲೋಕಲ್ ಪೊಲೀಸ್ದು ಅವ್ರದ್ದು ಕೆಲಸ ಇದೆ, ನಾವು ಆ ಕೆಲಸ ಎಲ್ಲ ನಾವು ಮಾಡ್ತೀವಿ. No, I am not getting your question. हाँ. No, ಯಾಕೆ fallout? We are not doing anything illegal. They have committed an offence that is very much on record, and we have got credible evidence that these are the people who are involved in attacking Praveen Nettaru. So this is the logical outcome, and law is taking its own course. So there should not be any fallout. Even otherwise, like not only due to this case, even otherwise, police has to be alert, and we will be alert. ಅಲ್ಲ, ಈಗ ಅದು ಎಲ್ಲ ನಾವು ಕೇಳಬೇಕಾಗತ್ತೆ. ಈಗ ಈ 3-4 hours ಕ್ವೆಶ್ಚನಿಂಗ್ ನಾವು ಹೇಳೋಕ್ಕೆ ಆಗಲ್ಲ. ಮತ್ತು ವಿ ಡೋಂಟ್ ವಾಂಟ್ ಟು ಸರ್ವ್ ಯು ಹಾಫ್ ಟ್ರೂತ್. ಮತ್ತು ನಿಮಗೆ ಹೇಳಿದ್ದೇನೆ, ಮತ್ತು ಹಿಂದೆ ಕೂಡ ನಾವು ಹೇಳಿದ್ದೀವಿ, ಒಂದೇ ನಾವು ಹೇಳಿದ್ದೀವಿ, ಯಾರು ಅಮಾಯಕಿದ್ದಾರೆ ಅವ್ರಿಗೆ ನಾವು ಮಾಡಲ್ಲ. ಇಷ್ಟು ಪ್ರೆಷರ್ ಇದ್ದರೂ ಕೂಡ ನಾವು ಸುಮ್ಮನೆ ಯಾರಿಗೆ XYZ ಯಾರಿಗೆ ಇವರಿಗೆ ಎಸೆಲೆಂಟ್ ತೋರಿಸ್ಕೊಳ್ಳೋಣ, ನೌಫಾಲ್ಗೆ ಎಸೆಲೆಂಟ್ಸ್. ಯಾಕೆಂದರೆ ಈ ನೌಫಾಲ್ ಆಗಲಿ ಕಬೀರ್ ಆಗಲಿ ಯಾವ್ಯಾವ ಒಂದೊಂದು ಸಂದರ್ಭದಲ್ಲಿ ಅವರು ಅಟ್ಯಾಕ್ ಟೀಮ್ದು ಅವರು ಪಾರ್ಟ್ ಇದ್ದರು, ಅವರು ಟ್ರೈ ಮಾಡಿದರು. ಆದರೆ ನಾವು ಈ 26ಗೆ ಯಾರು ಟೀಮ್ನಲ್ಲಿ ಇದ್ದರು ನಮಗೆ ಹೆಸರು ಖಚಿತವಾಗಿ ಗೊತ್ತಿತ್ತು ಒಂದು ವಾರ 10 ದಿವಸದಿಂದ. ಮತ್ತು ಅವ್ರಿಗೆ ನಾವು ಹಿಡಿಬೇಕು. ಅವ್ರಿಗೆ ಯಾರು ಮಾಡಿದ್ರೆ ನಿಜವಾದ ನಾವು ಅವ್ರಿಗೆ ಬಿಟ್ಟು ಬೇರೆನವ್ರಿಗೆ ಇದಕ್ಕೆ ನಾವು ಸೇರಿಸೋದು ಸರಿ ಆಗಲ್ಲ. ನಾವು ಬೇರೆ ಯಾರು 7 ಜನಕ್ಕೆ ನಾವು ದಸ್ಗೀರ್ ಮಾಡಿದ್ವಿ, ಅವರಿಗೆ ನಾವು ರೆಕಿ ಸಲುವಾಗಿ ಮಾಡಿದ್ವಿ, ಅವ್ರಿಗೆ ಕಾನ್ಸ್ಪಿರಸಿ ಸಲುವಾಗಿ ಮಾಡಿದ್ದೀವಿ, ಅವ್ರಿಗೆ ಅಸಿಸ್ಟ್ ಮಾಡಲಿಕ್ಕೆ ಮಾಡಿದ್ದೀವಿ. ಸೊ ನಾವು ಯಾವುದು ಅಮಾಯಕ ವ್ಯಕ್ತಿಗೆ ನಾವು ಯಾವ ಕೇಸ್ನಲ್ಲಿ ನಾವು ಫಿಕ್ಸ್ ಮಾಡೋಕ್ಕೆ ನಾವು ಹೋಗೋದಿಲ್ಲ. ಈ ಕೇಸ್ನಲ್ಲಿ ಕೂಡ ನಾವು ಅಷ್ಟೇ ಮಾಡಿದ್ದೀವಿ. ಕೇಸಲ್ಲಿ ಅವರ ತಂದೆಯವರನ್ನು ಪ್ರೆಸ್ ಮೀಟ್ ಮಾಡಿದ್ರು. ಅಂದ್ರೆ ಈಗ 6 ಜನ ಅರೆಸ್ಟ್ ಮಾಡಿದ್ದಾರೆ. ಅವರ ಮಗ ಯಾವ ಕಾರಣಕ್ಕಾಗಿ ಯಾಕೆ ಮರ್ಡರ್ ಆದ ಎನ್ನುವಂತ ಪೊಲೀಸ್ ಇಲಾಖೆ ಅವರು ಒಂದು ಉತ್ತರ ಕೊಡ್ಬೇಕಂತ. ಅಲ್ಲ, ಉತ್ತರ ನಾವು ಪಬ್ಲಿಕ್ನಲ್ಲಿ ಕೊಡೋಕ್ಕೆ ಆಗಲ್ಲ, ಗೊತ್ತಾಯ್ತಾ. ನಾವು ವೇದಿಕೆ ಮೇಲೆ ಅವರು ಒಂದು ಪ್ರೆಸ್ ಮೀಟ್ ಮಾಡಿದರೆ ನಾವು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ಅವರಿಗೆ ಉತ್ತರ ಕೊಡೋಕ್ಕೆ ಆಗಲ್ಲ. ಆ ಉತ್ತರ ಚಾರ್ಜ್ ಶೀಟ್ನಲ್ಲಿ IO ಏನಿದ್ದಾರೆ ಮಹೇಶ್ ಕುಮಾರ್ ಇದ್ದಾರೆ ACP, ಅವರು ಉತ್ತರ ಅವ್ರಿಗೆ ಕೊಡ್ತಾರೆ. ಮತ್ತು ಅವ್ರಿಗೆ ಬೇಕಾದರೆ ಅವರು ನಮಗೆ ಸಂಪರ್ಕಿಸಿದರೆ ಪೊಲೀಸ್ನವ್ರಿಗೆ ಸಂಪರ್ಕಿಸಿದರೆ ಅವ್ರಿಗೆ ನಾವು ಹೇಳ್ತೀವಿ. ಆದರೆ ಎಲ್ಲ ವಿಷಯ ಏನಿದಕ್ಕೆ ಇನ್ವೆಸ್ಟಿಗೇಷನ್ದು ವಿಷಯ ನಾವು ಬಹಿರಂಗಪಡಿಸಲಿಕ್ಕೆ ಅದು ಸರಿ ಆಗೋದಿಲ್ಲ. ಸೊ ಅವರು ನಮಗೆ ಕೇಳಿದರೆ ಅವರು ಕೇಳಿ, ಅದು ವೇದಿಕೆ ಮೇಲೆ ಅವರು ಮಾತಾಡಿದರೆ ನಾವು ಅಲ್ಲಿ ಅವ್ರ ಕಿವಿಯಲ್ಲಿ ಹೇಳೋಕ್ಕೆ ಆಗಲ್ಲ. ನನಗೆ ಈ ಸಲುವಾಗಿ ಆಗಿದೆ. ಅವರು ಬಂದು ನಮಗೆ ಸ್ಟೇಷನ್ನಲ್ಲಿ ಭೇಟಿ ಮಾಡಿಕೊಂಡು ಅಥವಾ ಕಮಿಷನರ್ ಆಫೀಸ್ಗೆ ಬಂದು ಭೇಟಿ ಮಾಡಿದರೆ ಅವರು ಪೊಲೀಸ್ನವರು ಹೇಳ್ತಾರೆ ಅವ್ರಿಗೆ ಏನಾಗಿದೆ, ಇನ್ವೆಸ್ಟಿಗೇಷನ್ ಏನು ಪ್ರೋಗ್ರೆಸ್ ಆಗಿದೆ. ಯಾರೂ ಆಗಲಿ, ನಾವು ವಿಕ್ಟಿಮ್ಸ್ ಡೇ ನಾವು ಮಾಡ್ತೀವಿ, ಅದು ಉದ್ದೇಶ ಅಷ್ಟೇ ಇದೆ. ಯಾರಿಗೇನಾದರೂ ಅಸಮಾಧಾನ ಇದ್ದರೆ ಇನ್ವೆಸ್ಟಿಗೇಷನ್ ಬಗ್ಗೆ ಅವರು ಬಂದವರು ಹೇಳಬೇಕು, ಇದು ಇದೆ, ಇದು ಆಗಬೇಕಾಗಿತ್ತು, ಇನ್ನೂ ಇವ್ರದ್ದು ದಸ್ಗೀರ್ ಆಗಬೇಕು, ಇನ್ನೂ ಇದು ಸರಿಯಾಗಿ ಆಗ್ತಾ ಇಲ್ಲ, ಇವರದ್ದು ಹೇಳಿಕೆ ಆಗಿಲ್ಲ. ಯಾವುದು ವಿಷಯ ಇದ್ದರೆ ಯಾರ ಕಡೆಯಿಂದ ಆಗಲಿ, ಪ್ರವೀಣ್ ನೆಟ್ಟಾರು ಕೇಸ್ ಆಗಲಿ, ಫಾಜಿಲ್ ಕೇಸ್ ಆಗಲಿ, ಯಾವುದು ಕೇಸ್ ಆಗಲಿ ಆ ಕೇಸ್ನಿಂದ ನಾವು ಮಾಡ್ತೀವಿ. ನಾವು ಈ 302 ಮರ್ಡರ್ ಕೇಸ್ ಏನಿದೆ ಒಂದು ಆಟ ಇಲ್ಲ, ಹುಡುಗಾಟ ಇಲ್ಲ. ಅದು ನಾವು ಗಂಭೀರವಾಗಿ ನಾವು ಪರಿಗಣಿಸ್ತೀವಿ. ಅದು ಯಾರ್ದು ಮನುಷ್ಯದು ಮರ್ಡರ್ ಆಗಿದೆ, ಡೆಫಿನೆಟ್ಲಿ ಏನೇನು ಕ್ರಮ ತೊಗೊಳ್ಬೇಕು ನಾವು ತೊಗೊಳ್ತೀವಿ. ಅದು ಯಾರು ಅದರ ಸಲುವಾಗಿ ನಾವು ಬಣ್ಣ, ಜಾತಿ, ಧರ್ಮ ಅದು ನಾವು ನೋಡೋಕ್ಕೆ ನಾವು ಹೋಗಲ್ಲ. ಅದು ಆ ಕ್ವಶನ್ ಅವರು ಕೇಳಿದ್ದಾರೆ, ಅದು ನಾನು ಉತ್ತರ ಕೊಟ್ಟಿದ್ದೇನೆ. ಅಲ್ಲ, ಕ್ವೆಶ್ಚನಿಂಗ್ ನಾವು ಮಾಡಿದ್ದೀವಿ. ಯಾಕೆಂದರೆ ಮಹಿಳೆಯರಿಗೆ ಅವ್ರ ಮಾಹಿತಿ ಇರ್ತದೆ. ಅವ್ರದ್ದು ಗಂಡ ಹೋದರೆ ಹೊರಗಡೆ ಎಲ್ಲಿ ಅವ್ರದ್ದು ಮೂವ್ಮೆಂಟ್ ಇತ್ತು, ಏನಿದೆ, ಕೆಲವು ಸಂದರ್ಭ ದುಡ್ಡು ಕೊಟ್ಟಿರ್ತಾರೆ, ಅಲ್ಲಿ ಆಯಿತು ಅವ್ರಿಗೆ, ಅದು ಎಲ್ಲ ಇರ್ತದೆ. ಅದಕ್ಕಾಗಿ ನಾವು ಕ್ವೆಶ್ಚನಿಂಗ್ ನಾವು ಮಾಡಿದ್ದೀವಿ. ಅದು ಆ್ಯಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ಅದು IO ಅವರು ಮಾಡಿದ್ದಾರೆ. ಮತ್ತು ಆದರೆ ನಮಗೆ ನೇರವಾಗಿ ಏನಾದರೂ ಸಂಪರ್ಕ ಇದು ಬಂದಿಲ್ಲ. ಅದಕ್ಕಾಗಿ ನಾವು ದಸ್ಗೀರ್ ಯಾರಿಗೆ ಮಾಡಿಲ್ಲ. ಆಗಿದೆ ನಾ ಫಸ್ಟ್ ಇದು ಅಜಿತ್ ಕ್ರಾಸ್ಟಾ ಯಾರು? ಅಜಿತ್ ಕ್ರಾಸ್ಟಾನಿಗೆ ವೆಹಿಕಲ್ ಕೊಡೋನು, ವೆಹಿಕಲ್ ಕೊಟ್ಟಿದ್ದಾನೆ. ಇವರು ಬಂದಿದ್ದಾರೆ, ಅವ್ರಿಗೆ 1000 ರೂಪಾಯಿ ಅವ್ರಿಗೆ ನೇಪಾಲಿ ಮೋಹನ್ ಕೊಟ್ಟಿದ್ದ, ಅದು ನೇಪಾಲಿ ಮೋಹನ್ಗೂ ಅರೆಸ್ಟ್ ಆಗಿದ್ದಾನೆ. 4 ಜನ ಅದು ಮಾಡಲಿಕ್ಕೆ ಬಂದಿದ್ದಾರೆ. ಸೊ 3 ಜನ ಅಲ್ಲಿ ಕೂಡ ಇದು ಇದ್ದಾರೆನಾ, ಎಸೆಲೆಂಟ್ಸ್ 4 ಜನ ಬಂದರು, 3 ಜನ ಅವರು ಬೇರೆ ಇದ್ದಾರೆ. ಸೊ 4 + 3 7 ಆಯಿತು. ಅದು ಬಿಟ್ಟು ಯಾರೋ ಒಬ್ಬರದ್ದು ಹೆಸರು ಈಗ ನಾವು ನೋಡ್ತಾ ಇದ್ದೀವಿ. ಅದು ನಮಗೆ ಸಾಕು ಸಿಕ್ಕರೆ ಅವ್ರ ಮೇಲೆ ಕೂಡ ಕ್ರಮ ತಗೋತೀವಿ.
relation to this, ನೋ ಈಗ ಇಲ್ಲ, ನಾವು ಸಾಮಾನ್ಯವಾಗಿ ನಾವು ಹೇಳಿದ್ದೀವಿ, ನಾವು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಲಿಕ್ಕೆ ಯಾವಾಗ ನಮಗೆ ಅನಿಸಿದೆ ಆ ಟೈಮ್ ನಾವು ಅವ್ರ ಮೇಲೆ ಪ್ರಿವೆಂಟಿವ್ ಆ್ಯಕ್ಷನ್ ತೊಗೊಳ್ತೀವಿ. ಪ್ರಿವೆಂಟಿವ್ ಆ್ಯಕ್ಷನ್ ಇನ್ ದ ಫಾರ್ಮ್ ಆಫ್ 107 CRPC, 108 CRPC, ಎಕ್ಸ್ಟರ್ಮೆಂಟ್ ಪ್ರೊಸೀಡಿಂಗ್, ಗುಂಡಾ ಆ್ಯಕ್ಟ್, ಇದು ಎಲ್ಲ ಇದೆ. ಪ್ರಿವೆಂಟಿವ್ ಆ್ಯಕ್ಷನ್ ನಾವು ತೊಗೊಳ್ಳೋದು ನಮಗೆ ಎಲ್ಲಿ ಯಾವ ಹಂತದಲ್ಲಿ ಯಾವುದು ಬರುತ್ತೆ ವಿಲ್ ಟೇಕ್ ಆ್ಯಕ್ಷನ್. ಬಟ್ ಡೆಫಿನೆಟ್ಲಿ ವಿ ಹ್ಯಾವ್ ಟೋಲ್ಡ್ ಅವರ್ ಆಫೀಸರ್ಸ್ ಈ ಒಂದು ಪರಿಶೀಲನೆ ಮಾಡಬೇಕು. ದೇ ಶುಡ್ ಸ್ಕ್ರೂಟನೈಸ್ ಆ್ಯಂಡ್ which are the actions to be initiated against different category of people. They will do it suitably in respect of different category of people. Thank you. They are only ಮಾಡಿ.